ಎಲ್ಲರೂ ಸಕ್ಕರಾಗಿತ್ತು ಸಾಂಗ್ಸ್ ಎಲ್ಲ. ನಾನು ರಾಗಿಣಿ ಆ್ಯಕ್ಟ್ ಮಾಡ್ಯಾಳ ಅಂತಾನೆ ಗೊತ್ತಿರಲಿಲ್ಲೋ, ಏನೇ ಆಗಿಲ್ಲ. ಅವಳು ತುಂಬ ಮುದ್ದ ಕಾಣಿಸ್ತಿಲ್ಲ, ಗ್ಲಾಮರಸ್ ಆಗಿ. ನೀನು ಸಣ್ಣ ಆಗಿಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ವಿಜಯ್ ಪ್ರಕಾಶ್ ಹಾಡನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಮ್ಗೆ ತೋರಿಸಿದ್ದು, ಇಡೀ ಅವನ ಸಂಗೀತದ ಟೀಮ್ ಜೊತೆ. ಅದು ನಾನು ಪ್ರೊಡ್ಯೂಸರ್ ಹತ್ರ ಕೇಳ್ತಿದ್ದೆ, ಇದು ಯಾವಾಗ ಇದೆ, ಇದು ಸಿನಿಮಾದಲ್ಲಿ ಇದೆಯಾ ಈ ಥರ ಅಂತೇಳಿ. ವಿಜಯ್ ಪ್ರಕಾಶ್ ರವರು, ನಮ್ಮ ಕ್ಯಾಮ್ರಾಮನ್ ವಿಶ್ವಜಿತ್ ರಾವ್ ಅವರು ಅವ್ರ ಲಿರಿಕ್ಸ್ ಬರೆದಿರೋದು ಆ ಹಾಡನ್ನು ಹಾಡಾದ್ಮೇಲೆ ರೆಕಾರ್ಡ್ ಆದಮೇಲೆ ಆ ಹಾಡನ್ನು ವಿಜಯ್ ಪ್ರಕಾಶ್ ಅವರು ಭಾಳ ಇಷ್ಟಪಟ್ಟು, ದಯವಿಟ್ಟು ಈ ಥರ ನಾನೊಂದು ಪಿಕ್ಚರೈಸ್ ಮಾಡಿಕೊಡ್ತೀನಿ ಅಂತ ಹೇಳಿ ವಿಜಯನೇ ಮಾಡಿರೋ ಹಾಡಂಥದ್ದು. ಥ್ಯಾಂಕ್ ಯು ಸೋ ಮಚ್ ವಿಜಯ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚೆಂದ ಅನ್ನಿಸ್ತಿತ್ತು ಅಂದರೆ, ಒಬ್ಬ ಗಾಯಕ ಕಲಾವಿದನನ್ನು ನಾವು ಸ್ಕ್ರೀನ್ ಮೇಲೆ ಬೆಳ್ಳಿ ತೆರೆ ಮೇಲೆ ನೋಡಿದ್ದು ಮತ್ತು ಅವ್ರ ಜೊತೆ ಅವರ ಟೀಮ್ ಜೊತೆ ನೋಡಿದ್ದು ಸಖತ್ತಾಗಿತ್ತು. ಆ ಪಿಕ್ಚರೈಸೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹಾಡು ನನಗೆ ಅರ್ಚನಾ ಯಾವಾಗಲೂ ನೀನು ಭಾಳ ಸ್ಪೆಷಲ್ ಕಂದ. ಯಾಕೆಂತಂದರೆ ಒಂದು ಹೆಣ್ಮಗಳು ಅಂದರೆ ಒಂದು ಹೀರೋಯಿನ್ ಅಂದ ತಕ್ಷಣ ಈಗಿನ ಕಾಲದಲ್ಲಿ ಅದಕ್ಕೊಂದು ಬೇರೆಯೇ ಇದೆ. 0 ಸೈಜಿಂದ ಹಿಡಿದು ಹಲ್ಲುಗಳು ದಾಳಿಂಬೆ ಹಣ್ಣು ಅಂತ ಎಲ್ಲ ಹಿಡಿದು, ಕಣ್ಣುಗಳು ಕಮಲದಂತೆ ಇರಬೇಕು ಅಂತ ಹೇಳಿ, ಕೆನ್ನೆಗಳು, ಅದು ಯಾವುದೂ ಅಲ್ಲ ನೀನು. ಇಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ಅದು ಯಾವುದೂ ಅಲ್ಲದಿರುವುದರಿಂದ ನೀನು ಸ್ಪೆಷಲ್. ನೀನು ಯು ಆರ್ ಸ್ಪೆಷಲ್ ಬಿಕಾಸ್ ಆಫ್ ದ್ಯಾಟ್. ಅದರ್ವೈಸ್ ನಾವು ತುಂಬ ಸಿನಿಮಾಗಳು ಇತ್ತೀಚೆಗೆ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಹೆಣ್ಮಕ್ಳು ಪಾಪ ಒಂದೇ ಥರ ಕಾಣಿಸ್ತವೆ, ಒಂದೇ ಥರ ಡ್ರೆಸ್ಸು, ಒಂದೇ ಥರ ನೋಟ, ಅಥವಾ ಪಾಪ ಎಲ್ಲರೂ ಬೇರೆ ಬೇರೆ ಅವರ ಪ್ರತಿಭೆ ಬೇರೆ ಬೇರೆ ಥರ ಇರಬಹುದು. ಆದರೆ ಕಾಣೋದು ಅಂದರೆ ನೀನು ಯು ಲುಕ್ಸ್ ವೆರಿ ಸ್ಪೆಷಲ್. ದಟ್ ಈಸ್ ದಿ ಪ್ಲಸ್ ಪಾಯಿಂಟ್ ನಿನ್ನ ಹತ್ರ. ಭವಿಷ್ಯ ನನಗೆ ಅದಕ್ಕೆ ನೀನು ತುಂಬ ಇಷ್ಟ ಆಗ್ತೀಯ, ನನಗೆ ಖುಷಿ ಅನಿಸುತ್ತೆ ನಿನ್ನ ಬಗ್ಗೆ. ಆಮೇಲೆ ವಿಶ್ವಜಿತ್ ಅಫ್ಕೋರ್ಸ್ ಕ್ಯಾಮ್ರಾ ನಿಜವಾಗ್ಲೂ ಭಾಳ 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 ಚೆನ್ನಾಗಿ ಕೆಲಸ ಮಾಡಿದ್ದಾರೆ ವಿಶ್ವಜಿತ್ರವರು. ಮತ್ತು ನನಗೆ ತುಂಬ ವಿಶೇಷ ಅನಿಸಿದ್ದು ಸಂಗೀತ ಪ್ರವೀಣ್ ಮತ್ತು ಪ್ರದೀಪ್ ಏನು ಮಾಡಿದ್ದಾರೆ ರೀ ಆ ಹಾಡಲ್ಲಿ. ಅವರಿಬ್ಬರು, ಒಬ್ರು ಹೊಸನ ನೋಡಿದಿರಲ್ಲ, ಒಬ್ರು ಕೂತಿದ್ದಾರೆ, ಒಬ್ರು ನಿಂತಿದ್ದಾರಲ್ಲ, ಅವರಿಬ್ಬರೇ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಕತೆಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಅದು ತುಂಬ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಅದು ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಇನ್ಯಾರು, ರಾಜ್ಗುರು ಹೊಸಕೋಟೆ. ಈ ಹೊಸಕೋಟೆನ ಸೇರಿಸ್ಬೇಕು, ಯಾಕಂದರೆ ಕ್ರಿಮಿನಲ್ ಪಿಕ್ಚರ್ ಡೈರೆಕ್ಟರ್ ಹೆಸರು ರಾಜ್ಗುರು, ಕೆರೆಬೇಟೆ ಡೈರೆಕ್ಟರ್ ಹೆಸರು. ಸೊ ಆ ರಾಜ್ಗುರು ಈ ರಾಜ್ಗುರು ಅಂತ ತಪ್ಪಾಗಿಬಿಡುತ್ತೆ ಅಂತೇಳಿ ರಾಜ್ಗುರು ಹೊಸಕೋಟೆ ಅಂತಂದರೆ, ಈ ರಾಜ್ಗುರು ಹೊಸಕೋಟೆ ಮತ್ತು ಸುಜಯನ ಈ ತರಲೆಗಳನ್ನ ಇಬ್ಬರು ನಾನು ನೋಡ್ತಾ ಇದ್ದಿದ್ದು ನಾನು ಈ ಸಂಸದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳಿಗೆ, ನಾಟಕೋತ್ಸವಕ್ಕೆಲ್ಲ ಹೋಗ್ತಾ ಇದ್ವಿ. ಇವೆರಡೂ ಅಲ್ಲಿ ಕೂತ್ಕೊಂಡ್ಬಿಟ್ರು ಮೂಲೆಯಲ್ಲಿ, ಎಲ್ಲರದು ಕಾಲು ಎಳಿಸ್ತಾ ಇದ್ರು. ಎಲ್ಲ ಹಿಂಗೆ ಮೈಕ್ ಇಸ್ಕೊಂಬಿಡೋದು, ಎಲ್ಲರೂ ಯಾರು ಸ್ಟೇಜ್ ಮೇಲೆ ಬರ್ತಾರೆ ಸರಿ, ಅವ್ರಿಗೆ ಅಲ್ಲಿನೇ ಉಪ ಪ್ರಶ್ನೆಗಳು ಹಾಕೋದು, ಅಲ್ಲಿಂದನೇ ಮಾಡೋದು, ಒಂದು ಡ್ಯಾನ್ಸ್ ಮಾಡಿ ನೀವು, ಒಂದು ಸಾಂಗ್ ಆಡಿ ನೀವು, ಈ ಥರ ಎಲ್ಲನೂ ಯಾರಿಗೆ ಬೇರೆ ಯಾರಿಗೂ ಪಾಪ ಯಾರಿಗೆ ಮಾಡೋಕ್ಕಾಗಲ್ವೋ ಅವ್ರಿಗೆಲ್ಲ ಈ ಥರದೆಲ್ಲ ಕಾಲು ಎಳಿತಾ ಇದ್ರು. ಅದಕ್ಕೇನೆ ಭಗವಂತ ಕಾಲು ಎಳ್ದ, ನಾನು ಕಾಲು ಎಳಿತೆ. ಕಾಲಾಯ ತಸ್ಮೈ ನಮಃ. ಕಾಲ ಭೈರವನನ್ನು ಒಂದು ಸ್ಥಾಪನೆ ಮಾಡಬೇಕು ಅಂತಂದರೆ, ಆ ಭೈರವ ನಿಂತ್ಕೋಬೇಕು ಅಂತಂದರೆ, ಆ ಕಾಲನ್ನು ನಿಂತ್ಕೊಳ್ಬೇಕು ಅಂದರೆ, ಕಾಲನ್ನು ಹಿಡಿದಿಟ್ಕೊಳ್ಳೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ರೀ. ಕಾಲ ಯಾರ ಕೈಲೂ ಸಿಗೋದಿಲ್ಲ. ಅದಕ್ಕೆ ಒಂದು ಉತ್ತರವಾಗಿ ನಿಂತಿರೋದು ಈ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಆದರೆ ನೋಡಿ, ನಿಜವಾಗ್ಲೂ ಈ ಸಿನಿಮಾಕ್ಕೆ ಒಳ್ಳೆ ಕಾಲ ಬಂದಿದೆ ಅನ್ನೋದಕ್ಕೆ, ಆಗ ಅಕಸ್ಮಾತ್ ರಿಲೀಸ್ ಆಗಿದ್ದಿದ್ರೆ 3 ವರ್ಷ 4 ವರ್ಷದ ಹಿಂದೆ ಈ ಥರದ ಕಥೆಗಳು ನಮ್ಗೆ ಹತ್ತಿರ ಆಗ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆದರೆ ಈಗ ಈ ಥರದ ಸೊಗಡಿರುವ ಕಥೆಗಳನ್ನು ಹಲವಾರು ಮಲಯಾಳಂ ಚಿತ್ರಗಳಲ್ಲಿ, ಹಲವಾರು ತೆಲುಗುಲಿ ಕೂಡ ಹೊಸ ಪ್ರಯೋಗಗಳು ನಡೀತಾ ಇದ್ದಾವೆ. ಆಯಾ ಪ್ರಾಂತದ ಭಾಷೆಗಳನ್ನು ಮಾತಾಡ್ತಾ ಹೋಗ್ತಿದ್ದಾರೆ. ಪುಷ್ಪ ಅನ್ನೋ ಒಂದು ಸಿನಿಮಾ ನಮಗೆ ಕೋಲಾರ, ಬೆಂಗಳೂರು ಭಾಷೆ ತೆಲುಗುಲಿ ಮಾತಾಡ್ತಾರೆ. ಅಂದರೆ ಅಲ್ಲಿ ಇತ್ಲಾಗಿ ಕನ್ನಡನೂ ಹೌದು, ಅತ್ಲಾಗಿ ತೆಲುಗುನೂ ಹೌದು. ಆ ಬಾರ್ಡ್ರ್ ಭಾಷೆನ ಮಾತಾಡ್ತಾರೆ. ಆ ಥರದ ಒಂದು ರೀತಿಯಾದ ಸೊಗಡಿನ ಚಿತ್ರ ಎಲ್ಲರ ಕಾಲು ಎಳೆಯುತ್ತೆ ಕಾಲ. ಇದರಲ್ಲಿ ಎಲ್ಲವೂ ಇದೆ. ಒಂಥರ ನಗುತ್ತಾನೆ ಕಾಲಕ್ಕೆ ಮಹತ್ವವನ್ನು ಕೊಡುವಂಥದ್ದು. ಮತ್ತು ಅಲ್ಲಿ ಕಾಲವೇ ಇಲ್ಲದೆ ಹೇಗೆ ನೋಡ್ತಾರೆ ಅನ್ನೋದು. ಅಂದರೆ ನನ್ನ ಪಾತ್ರ ಒಂದು ರೀತಿ ತುಂಬ ಪುಟ್ಟ ಪಾತ್ರ. ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದ 3 ದಿನ 4 ದಿನ ಇರಬಹುದೇನೋ ಅಷ್ಟೇ. ಆ 3 ದಿನದಲ್ಲಿ ಮಾಡಿದ ಪಾತ್ರ ಎಷ್ಟು ಮಹತ್ವವಾದ ಒಂದು ಪಾತ್ರ ಅಂತಂದರೆ, ಆ ಸಿನಿಮಾಕ್ಕೆ ಎಲ್ಲೆಲ್ಲಿ ತಿರುವು ಸಿಗಬೇಕು ಅಲ್ಲೆಲ್ಲ ಆ ಪಾತ್ರ ಬಂದು ನಿಲ್ತಾಳೆ. ಅಂದರೆ ಇಟ್ ಈಸ್ ಲೈಕ್ ಸಮಥಿಂಗ್, ಇಟ್ ಟರ್ನ್ಸ್ ದಿ ಸಿನಿಮಾ. ಇಲ್ಲಿ ಬಂದು ಇಲ್ಲಿ ಟರ್ನ್ ಮಾಡ್ತಾರೆ, ಇಲ್ಲಿ ಬಂದು ಟರ್ನ್ ಮಾಡಿ ಲಾಸ್ಟಲ್ಲಿ ಫುಲ್ ಸ್ಟಾಪ್ ಇಡ್ತಾರೆ. ಆ ಥರದ ಒಂದು ಪಾತ್ರ ಇದು.
ಮೊದಲನೇದಾಗಿ ಅದರ ವೇಷಭೂಷಣನೇ ನನಗೆ ತುಂಬ ಖುಷಿ ಅನಿಸಿತ್ತು. ನನಗೆ ಇವನ್ ಕತೆ ಹೇಳ್ಬೇಕಾರೆಲ್ಲ ಜಯಶ್ರೀ ಅಮ್ಮ ಜ್ಞಾಪಕ ಬರೋರು. ಯಾಕಂದರೆ ಜಯಶ್ರೀ ಅಮ್ಮ ಸರಿಯಾಗಿರುತ್ತೆ ಕಣೋ ಅವ್ರಿಗೆ. ನಾನು ಅದನ್ನು 3 ಸತಿ 4 ಸತಿ ಇವನ ಹತ್ರ ಹೇಳಿದ್ದೀನಿ, ಜಯಶ್ರೀ ಅಮ್ಮವ್ರ ನೀನು ಹಾಕ್ಕೋಬೇಕಿತ್ತು ಕಣೋ, ಒಂಥರ ಅವರೊಂದು ಆಪ್ಟಾಗಿರ್ತಿದ್ರು ಕತೆಗೆ ಇದು ಅಂತ ಹೇಳಿ. ಗೊತ್ತಿಲ್ಲ ನನಗೆ ಸುಜಯ ಯಾವ ಕಾರಣಕ್ಕೋಸ್ಕರ ನನಗೆ ಬಂದು ಹೇಳ್ದ ಅದರೆಲ್ಲ ನೀವು ಮಾಡಲೇಬೇಕು ಅಂತ. ಮಾಡಿದಾಗ ನನಗೆ ಅನಿಸಿದ್ದು, ನನಗೆ ಮೊದಲನೇದಾಗಿ ಒಂದು ರೀತಿಯಾದ ಡಿಫ್ರೆಂಟ್ ಗೆಟಪ್ ಇರುವಂಥ, ಡಿಫ್ರೆಂಟ್ ಅಪ್ರೋಚ್ ಇರುವಂಥ ಮತ್ತು ಒಂದು ಒಳ್ಳೆ ಸಿನಿಮಾದಲ್ಲಿ ಪಾತ್ರ ಮಾಡಿದ ಒಂದು ಅನುಭವ ಸುಜಯ. ನನಗೆ ಕಲಾವಿದನಾಗಿ ಕೋಸ್ಟಾರ್ ಆಗಿ ಅದೆಲ್ಲ ಗೊತ್ತು, ಆದರೆ ಡೈರೆಕ್ಟ್ರ್ ಆಗಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ತುಂಬ ಅಂಡಸುಟ್ಟು ಬೇಕು ಥರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಒಂದು ಕಡೆನೂ ನಿಂತ್ಕೊಳ್ಳಲ್ಲ. ವಾಸನ ನೋಡ್ತಾ ಇದ್ದೇನೆ ನಿನಗೆ, ಹಾಂ ನೋಡು, ಯಾಕೆ ಅಂತಂದರೆ ಇಲ್ಲಿ ಇವಳೇ ನಿಂತಿರೋದಿಲ್ಲಿ, ಅಯ್ಯಯ್ಯೋ ಅಂತ. ನಾನು ಹೇಳೋದು ಆಗೋದೆಲ್ಲ ಒಳ್ಳೆಯದಕ್ಕೆ, ಭಾಗವತದಲ್ಲಿ ಹೇಳೋ ಥರ ಆಗುವುದೆಲ್ಲ ಒಳ್ಳೆಯದಕ್ಕೆ. 24ನೇ ತಾರೀಕು ನೀನು ಹುಡುಕಿದ್ರೂ ಕೂಡ ಸಿಗ್ತಾ ಇರಲಿಲ್ಲ, ಆ ಥರದ ಒಂದು ತಾರೀಕು ನಿಮ್ಗೆ ಸಿಕ್ಕಿದೆ. ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಇದ್ದರು. ಈಗ ಸುರೇಶ್ ಅಣ್ಣ ಬಂದಿದ್ದಾರೆ, ನೀನು ಕುನಾಲ್ ಅವ್ರ ಮಗ ಸುಪುತ್ರ, ಅವರು ಸುರೇಶ್ ಅಣ್ಣನ ಮಗ ಅವ್ರು ಬಂದಿದ್ದಾರೆ. ಅಂದರೆ ಸಿನಿಮಾದಲ್ಲಿ ನಿಜವಾಗ್ಲೂ ನಾನು ತುಂಬ ಥ್ಯಾಂಕ್ಸ್ ಕುನಾಲ್ ಮತ್ತು ನಿಮ್ಮ ತಂದೆಯವರಿಗೆ. ಯಾಕಂತಂದರೆ ಸಿನಿಮಾನ ನೋಡಿ, ಯಾಕಂತಂದರೆ ನೋಡಾದ್ಮೇಲೆ ಡಿಸ್ಟ್ರಿಬ್ಯೂಟ್ರ್, ಬಟ್ ನೀವು ಕಥೆಯನ್ನು ಫಸ್ಟ್ ಕೇಳಿ ಅದಾದಮೇಲೆ ನೋಡಿ ಅದ್ರ ಮೇಲೆ ನಂಬಿಕೆ ಬಂದು. ಯಾಕಂದರೆ ನನಗೆ ಗೊತ್ತಿದೆ ಬ್ಲಿಂಕ್ ಅನ್ನೋ ಸಿನಿಮಾ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಅದ್ರ ಬಗ್ಗೆ ಯಾರಿಗೂ ಕೂಡ ಪಿಕ್ಚರ್ಗೂ ಗೊತ್ತಿರಲಿಲ್ಲ, ಅದು ಹೇಗಿದೆ ಅಂತ ಗೊತ್ತಿರಲಿಲ್ಲ. ನೀವು ನಿಮ್ಮ ಬಹುಶಃ ನಿಮ್ಮ ಅಪ್ಪಾಜಿಯವರು ಒಬ್ಬರೇ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದು ಆ ಸಿನಿಮಾ ಚೆನ್ನಾಗಾಗತ್ತೆ ಅಂತೇಳಿ. ಆ ಸಿನಿಮಾ ನಿಜವಾಗ್ಲೂ ದುಡ್ಡು ಮಾಡಿತು, ಬ್ಲಿಂಕ್ ಅನ್ನೋ ಸಿನಿಮಾ. ಬಹುಶಃ ಖಂಡಿತವಾಗ್ಲೂ ಹೇಳ್ತೀನಿ, ಇದು ಖಂಡಿತವಾಗ್ಲೂ ಗೋವಿಂದರಾಜಕ್ಕೆ ದುಡ್ಡು ಮಾಡುತ್ತೆ 100%. ಯಾಕಂತಂದರೆ ನನಗೆ ಈ ಚಿತ್ರವನ್ನು ನೋಡಿದವರೆಲ್ಲರೂ ಕೆಲವರು ತುಂಬ ಚೆನ್ನಾಗಿದೆ ಸಿನಿಮಾ, ಕಾಮಿಡಿ ವರ್ಕೌಟ್ ಆಗಿದೆ, ಸೀನ್ಗಳು ವರ್ಕೌಟ್ ಆಗಿದೆ, ಹಾಡುಗಳು ವರ್ಕೌಟ್ ಆಗಿದೆ, ಏನೋ ತುಂಬ ಖುಷಿ ಅನಿಸುತ್ತೆ ತಾರಮ್ಮ ಪಿಕ್ಚರ್ ನೋಡ್ಬೇಕಾದ್ರೆ. ಭಾಳ ಪಾಸಿಟಿವ್ ಆಗಿದೆ. ನಗೋ ಕಡೆ ರಾಕೇಶ ಪಾಪ ನಿಜವಾಗ್ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಪ್ರತಿ ಸತಿ ಅವನ್ನ ನೋಡ್ಬೇಕಾದ್ರೆ. ಅವನ ಜೊತೆ ಕಳೆದಿದ್ದ ಸಮಯ ಎಲ್ಲ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಒಂದೊಂದು ಸತಿ ಅವನು ಬಂದಾಗಲೂ ಬಿದ್ದು ನಗ್ತೀವಿ ನಾವು ಅಂತೆಲ್ಲ ಹೇಳೋದು. ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾತ್ರ ಮಾಡಿರೋದು. ಸೊ ಯಾವಾಗ ಬರಬೇಕು ಅಂತ ಭಗವಂತ ಬರೆದಿರ್ತಾನೆ, ಬಹುಶಃ 3 ವರ್ಷ ಆಯಿತು 4 ವರ್ಷ ಆಯ್ತು ಅಲ್ಲ, ಅದು ಯಾವಾಗ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದು ಹೇಗೆ ಓಡ್ತು ಅನ್ನೋದು ಮುಖ್ಯ, ಅದು ಏನು ಕೆಲಸ ಮಾಡುತ್ತು ಅನ್ನೋದು ಮುಖ್ಯ. ಇದು ಅಂದರೆ ನೀವು ಆ ಪಿಕ್ಚರ್ ಯಾವಾಗಲಾದರೂ ರಿಲೀಸ್ ಆಗಲಿ, ಇವತ್ತಿನ ಶೂಟಿಂಗ್ ಮಾಡಿ ನಾಳೆನೇ ರಿಲೀಸ್ ಆಗೋದು ಅಂತಲ್ಲ, ಆ ಚಿತ್ರ ಏನು ಮಾಡ್ತು, ಏನು ಕೊಡ್ತು, ಹೇಗೆ ಗೆಲ್ತು ಅನ್ನೋದೇ ಭಾಳ ಮುಖ್ಯ ಆಗುತ್ತೆ. ಬಹುಶಃ ಅದೆಲ್ಲ ಕ್ವಾಲಿಟಿಗಳು, ಅದೆಲ್ಲ ಗುಣಗಳು ಈ ಸಿನಿಮಾದಲ್ಲಿ ಇದೆ. ಗೋವಿಂದರಾಜವರು ಏನೂ ಹೆದರ್ಕೊಳ್ಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದಿಷ್ಟೇ, ಕುನಾಲ್ ನಿನ್ನ ಕೇಳ್ಕೊಳ್ಳೋದು, ಈ ಸಿನಿಮಾವನ್ನು ಥಿಯೇಟ್ರಲ್ಲಿ ಉಳಿಸ್ಕೊಡುವಂಥ ಜವಾಬ್ದಾರಿ ತಾವು ಮಾಡಬೇಕಷ್ಟೆ. ಯಾಕಂದರೆ ಜನರಿಗೆ, ನಮಗೆಲ್ಲ ಮಾಧ್ಯಮ ಮಿತ್ರರು ಇವರೆಲ್ಲರೂ ಕೂಡ ಜನರ ಹತ್ರ ತಗೊಂಡು ಹೋಗ್ತಾರೆ ಸಿನಿಮಾನ ಹೀಗಿದೆ ಹಾಗಿದೆ ಅಂತ ಹೇಳಿ. ಬಟ್ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ, ಮೊದಲು ನಾವೆಲ್ಲ ನಮ್ಮ ಕೆರಿಯರ್ ಪ್ರಾರಂಭ ಮಾಡಿದಾಗ ಇಷ್ಟೊಂದೆಲ್ಲ ಪಬ್ಲಿಸಿಟಿ ಮಾಡಿಕೊಂಡು ಪಾಪ ಥಿಯೇಟ್ರ್ ಮುಂದೆನೇ ಹೀರೋಯಿನ್ ಡ್ಯಾನ್ಸ್ ಮಾಡಿಕೊಂಡು ಮತ್ತು ಇನ್ನೊಂದು ಯಾರ್ಯಾರು ಎಂಥ ವಾದ್ಯಗಳನ್ನು ನುಡಿಸ್ಕೊಂಡು ಇವೆಲ್ಲ ಏನಿರಲಿಲ್ಲ. ನಾವು ಕಳ್ತನವಾಗಿ ಬುರ್ಕಗಳು ಹಾಕ್ಕೊಂಡು ಹೋಗ್ತಾ ಇದ್ವಿ ಥಿಯೇಟ್ರಿಗೆ, ಕಾಣಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಮುರ್ಕಾಗಳು ಹಾಕ್ಕೊಂಡು ಕಳ್ತನವಾಗಿ ಎಲ್ಲೋ ಹೋಗಿ ಕೂತ್ಕೊಳ್ಳೋದು, ಎಲ್ಲೋ ಹೋಗಿ ಹಿಂಗೆ ಸಿನಿಮಾ ನೋಡೋದು, ಏನು ಎಂಜಾಯ್ ಮಾಡ್ತಾರೆ ಅಂತ ನೋಡೋದು, ಆ ಥರದೆಲ್ಲ ಕಾಲ ಇತ್ತು. ಬಟ್ ಇವಾಗ ಎಲ್ಲವನ್ನೂ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಬಹುಶಃ ಅದನ್ನೆಲ್ಲ ತೆರೆದಿಟ್ಟು ಹೋಗೋದು ತಪ್ಪ ಅಥವಾ ಮುಚ್ಚಿಟ್ಕೊಂಡು ಹೋಗೋದು ತಪ್ಪ, ನಮ್ಗೆ ಇನ್ನೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾಕೆಂತಂದರೆ ಸಿನಿಮಾ ಬೆಳಕಲ್ಲಿ ಚಿತ್ರೀಕರಣ ಮಾಡಿ ಕತ್ಲಲ್ಲಿ ತೋರಿಸುವಂಥವ್ರು ನಾವು. ಅಂತಂದರೆ ಎಲ್ಲ ಕತ್ತಲು ರೂಮಲ್ಲಿ ತೋರಿಸಿ ಒಂದು ಕಡೆ ಬೆಳ್ಳಿಯ ತೆರೆ ಅಂತ ಹೇಳೋದು. ಯಾಕೆ ಅಂದರೆ ಆ ಕತ್ತಲಲ್ಲಿ ಒಂದು ಬೆಳ್ಳಿಯ ಕಿಂಡಿ ಹೇಗೆ ಕಾಣಿಸ್ತೀವೋ ಆ ಥರದಲ್ಲಿ ನೋಡೋವಂಥದ್ದು. ಅಂದರೆ ಆ ಕುತೂಹಲನ ನಾವು ಕೀಪಪ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದ್ದೀವಿ ನಾವು ಸಿನಿಮಾ. ಇಲ್ಲ ಅಂತಂದರೆ ಸಿನಿಮಾ ಈಸ್ ಸಮಥಿಂಗ್ ದಟ್ ಯಾವತ್ತೂ ಸಿನಿಮಾಗೆ ಸಾವಿಲ್ಲ. ಅದು 100 ವರ್ಷ ಈಗಾಗಲೇ ದಾಟಿದೆ ನಮ್ಮ ಭಾರತೀಯ ಚಿತ್ರರಂಗಕ್ಕೆ. ಆದರೂ ಕೂಡ ಸಿನಿಮಾ ಅನ್ನೋದಿದೆಯಲ್ಲ, ಸಿನಿಮಾ ಅನ್ನೋದು ತುಂಬ ಜನ ಏನು ಹೇಳ್ತಾರೆ ಅಂದರೆ, ಏನ್ರಿ ಸಿನಿಮಾದಲ್ಲಿ ಸಿನಿಮಾ ಕಲಾವಿದರ ಬಗ್ಗೆ ಕೂಡ ತುಂಬ ಜನ ಏನ್ರಿ ಅವರು ದೇಶವನ್ನು ಆಳಿದ್ದಾರೆ, ರಾಜ್ಯವನ್ನು ಆಳಿದ್ದಾರೆ, ಬಹಳ ದೊಡ್ಡ ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲವೂ ಆಗಿದೆ. ಸಿನಿಮಾಯಿಂದ ಎಲ್ಲವೂ ಮಾಡೋಕ್ಕೆ ಸಾಧ್ಯ. ಒಬ್ಬ ಅಕ್ಷರ ಬಲ್ಲದವನೂ ಕೂಡ ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಬಲ್ಲ. ಅದಕ್ಕೋಸ್ಕರನೇ ಸಿನಿಮಾಕ್ಕೆ ಭಾಷೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಮಗೆ ಇದರಲ್ಲಿರೋಷ್ಟು ಒಂದು